ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಆಯೋಜನೆ ಮಾಡಲಾಗಿದೆ. ಫಸ್ಟ್ ಸೆಂಟ್ರಲ್ ಸೊಸೈಟಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಕ್ಸ್ಪೋ ಆಯೋಜನೆ ಆಗಿದ್ದು ಇದು 4ನೇ ಎಡಿಷನ್ ಆಗಿದೆ. ಒಕ್ಕಲಿಗ ಸಮಾಜದವರು ಕೂಡ ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಜನವರಿ 9ರಿಂದ 11ನೇ ತಾರೀಕಿನವರೆಗೆ ಸತತ 3 ದಿನಗಳ ಕಾಲ ಎಕ್ಸ್ಪೋ ಆಯೋಜನೆಯಾಗಿದ್ದು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಎಕ್ಸ್ಪೋದಲ್ಲಿ ಸುಮಾರು 300ಕ್ಕಿಂತ ಅಧಿಕ ಮಳಿಗೆಗಳು ಇದ್ದು ಪ್ರತಿಯೊಬ್ಬರು ತಮ್ಮ ಸರಕು ಮತ್ತು ಸೇವೆಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸುತ್ತಿದ್ದಾರೆ. ಕೃಷಿ ಉತ್ಪನ್ನಗಳಿಂದ ಹಿಡಿದು ಎಐ ತಂತ್ರಜ್ಞಾನದವರೆಗೆ ಎಲ್ಲ ಕ್ಷೇತ್ರಗಳ ವಸ್ತುಗಳನ್ನು ವೀಕ್ಷಣೆಗೆ ಇಟ್ಟಿದ್ದು ಇನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸುವ ಉಪಕರಣಗಳು ಸಿಲಿಕಾನ್ ಸಿಟಿ ಜನರ ಗಮನ ಸೆಳೆದವು. ಬಳಸಬಹುದು. ನಾವು ತುಂಬಾ ಹಿಂದಿನ ಕಾಲದಲ್ಲಿ ಅಂದ್ರೆ ಈಗ ಕೂಡ ಎಐ ಬಗ್ಗೆ ಒಂದಷ್ಟು ಈ 3 ದಿನದ ಫಸ್ಟ್ ಸರ್ಕಲ್ ಒಕ್ಕಲಿಗ ಉದ್ದಿಮೆ ಈ ಮೇಳ ಈ ಎಕ್ಸ್ಪೋ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಇವತ್ತು ನಾಳೆ ಮುಕ್ತಾಯದ ದಿನ 3 ದಿನದ ಕಾರ್ಯಕ್ರಮ. ಮಳಿಗೆಗಳು ಅಲ್ಲಿದ್ದಾವೆ. ಎಲ್ಲ ಥರದ ಉದ್ದಿಮೆ ಮತ್ತು ಉದ್ದಿಮೆಯಿಂದ ಹಿಡಿದು ಕೃಷಿ ತಂತ್ರಜ್ಞಾನ, ಹೈನುಗಾರಿಕೆ, ಆಹಾರದ ಮೇಳಗಳು. ಈ ವರ್ಷ ಹೆಚ್ಚು ಉದ್ದಿಮೆದಾರರು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಕೊಟ್ಟಿರುವಂಥದ್ದು ಒಂದಷ್ಟು ಹೈನುಗಾರಿಕೆಯಲ್ಲಿ ಹಸುಗಳು ಮತ್ತು ಜಾನುವಾರುಗಳು, ಎಮ್ಮೆಗಳ ಬಳಕೆ, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಸಿ ಸರ್ಕಲ್ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಇಲ್ಲಿವರೆಗೂ ಯಾರು ಮಾಡ್ದಲೇ ಇರೋವಂಥ ಇಂಥ ಒಂದು ಇಡೀ ಕರ್ನಾಟಕದ ಒಕ್ಕಲಿಗ ಕಮ್ಯುನಿಟಿಯ ಉದ್ಯಮಿಗಳನ್ನು ಒಟ್ಟಿ ಸೇರಿಸುವ ಒಂದು ಕಾರ್ಯಕ್ರಮ FC ಅಂತ ಹೇಳ್ಬೋದು. ಅದು ನಿಜವಾಗ್ಲೂ ನಮಗೆ ಹೆಮ್ಮೆ ಕೊಡುತ್ತೆ. ಇದು ಒಂದು ಮಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ನಡೆಯುವಂಥ ಈ ಕಾರ್ಯಕ್ರಮ. ಎಲ್ಲರೂ ಇದನ್ನು ಬಳಸ್ಕೋಬೇಕು. ಇದರಲ್ಲಿ ತುಂಬ ನೆಟ್ವರ್ಕಿಂಗ್ ಇದೆ. ಆಮೇಲೆ ಎಲ್ಲ ಉದ್ದಿಮೆದಾರರನ್ನು ಒಟ್ಟಾಗಿ ಸೇರಿಸೋದ್ರಿಂದ ಇಲ್ಲಿ ಎಕ್ಸ್ಪೋಗಳಲ್ಲಿ ಕಾನ್ಫರೆನ್ಸ್ಗಳು ನಡೆಯುತ್ತೆ. ಯಾರ್ಯಾರಿಗೆ ಉದ್ದಿಮೆ ಮಾಡಬೇಕು ಅನ್ನೋರಿಗೆ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ. ಅವರಿಗೆ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಅದ್ರ ಜೊತೆಗೆ ಎಲ್ಲ ಉದ್ದಿಮೆದಾರರನ್ನು ಒಟ್ಟು ಸೇರಿಸ್ತಾ ಇದ್ದಾರೆ. ಅದು ಒಂದು ಹೆಮ್ಮೆ.